ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್. ಇವತ್ತು ನಾನು ಕ್ಯಾರೆಟ್ ಮತ್ತು ಆಲೂಗಡ್ಡೆನ ತೆಕ್ಕೊಂಡು ನಾನು ಮಂಚೂರಿಯನ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಈಗ ನಾನು 3 ಕ್ಯಾರೆಟು ಹಾಗೆಯೇ 3 ಆಲೂಗಡ್ಡೆನ ತೆಕ್ಕೊಂಡಿದ್ದೇನೆ. ಈಗ ನಾನು ರೆಡ್ ಚಿಲ್ಲಿಯಿಂದ ಸಾಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ರೆಡ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಮತ್ತು ಆನಿಯನ್, ಟೊಮೆಟೊ, ಶುಂಠಿ ಇಷ್ಟನ್ನು ತೆಕ್ಕೊಂಡು ನಾನೀಗ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಇದು ಅಂತ ಹೇಳಿದರೆ ಸ್ವಲ್ಪ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಾವು ಟೊಮೆಟೊ ಸಾಸ್ ಮಾಡ್ತಾ ಇರೋದು, ಅಂದರೆ ಚಿಲ್ಲಿ ಟೊಮೆಟೊ ಸಾಸ್. ನಾನು ಬೆಳ್ಳುಳ್ಳಿದ ಸಿಪ್ಪೆ ತೆಗೆಯದೆ ಡೈರೆಕ್ಟ್ ಹೀಗೇನೆ ಹಾಕ್ತಾ ಇದ್ದೀನಿ, ಅಂದರೆ ನನಗೆ ಈ ಥರ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಟೇಸ್ಟು. ಇವಾಗ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬಾಲ್ ಯಾವುದಾದ್ರು ತಗೊಂಡು ನೀವು ಅದನ್ನು ಬೇಯಿಸ್ಕೋಬೋದು, ಅಥವಾ ಕುಕ್ಕರಲ್ಲೂ ಸಹ ನೀವು ಬೇಯಿಸ್ಕೋಬೋದು. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ನೀರು ಇಡ್ಲಿಕ್ಕೆ ಹೋಗಬೇಡಿ, 1 ಗ್ಲಾಸಷ್ಟು ಮಾತ್ರ ಇಡಿ. ಮತ್ತು ಈಗ ನಾನು ಇದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಈಗ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈ ಥರ ಉದ್ದವಾಗಿ ಕಟ್ ಮಾಡಿದರೆ ಸಾಕು. ಇವಾಗ ಕಾರ್ನ್ ಪೌಡ್ರ್ ಮತ್ತು ನಾನು ಮೈದಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈಗ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೈಂಡಿಂಗ್ಗೆ ಬೇಕಾಗುತ್ತೆ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಜಾಸ್ತಿ ಬೇಡ. ನಾವು ಅದು ಜಾಸ್ತಿ ಆದರೆ ಬಜ್ಜಿ ಥರ ಕಾಣುತ್ತೆ, ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಅದು ಕೋಟಿಂಗ್ ಬಂದರೆ ಸಾಕು. ಇವಾಗ ನಾನು ಇದಕ್ಕೆ ಸಾಲ್ಟನ್ನ ಸಹ ಯೂಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಆದರೆ ಸಾಕು. ತುಂಬ ಕಾರ್ನ್ ಪೌಡ್ರು ಮತ್ತು ಮೈದಾ ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು. ಹಾಗೆಯೇ ನಾವು ತುಂಬ ಪ್ರೆಸ್ ಮಾಡ್ಕೋಬಾರ್ದು. ಉಂಡೆ ಕಟ್ಟುವಾಗ ಸ್ವಲ್ಪ ಮೆತ್ತಗಾಗಿ ಹೀಗೆ ಸ್ಮೂತಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಹಾಗೆ ನಾವು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಈಗ ನೋಡಿ, ಚಿಲ್ಲಿ ಸಾಸ್ ರೆಡಿಯಾಗಿದೆ ಈ ಕಡೆಯಿಂದ. ಇದಕ್ಕೆ ನಾನು ಈಗ ಉಂಡೆ ಕಟ್ಟಲಿಕ್ಕಿದೆ ಅಲ್ಲ, ಇದನ್ನು ನಾನೀಗ ಒಂದು ಕಡೆಯಿಂದ ಎಣ್ಣೆ ಫ್ರೈ ಆಗ್ತಾ ಇದೆ. ನಾನು ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಉಂಡೆ ಥರ ಮಾಡಿದ್ದೆ ಅಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಫುಡ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೇನೆ. ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈಗ ನಾವು ಫ್ರೈ ಆಗುವಾಗ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಕೈ ಆಡಿಸಿದರೆ ಸಾಕು. ಆವಾಗ ಅದು ಸ್ವಲ್ಪ ರೆಡ್ ಕಲರಲ್ಲಿ ಈಗ ನಮಗೆ ಕಾಣಿಸುತ್ತೆ, ಆವಾಗ ತೆಗೆದ್ರೆ ಆಯಿತು. ನಾವು ಇದು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಬೇರೆ ಕಡೆ ಎಲ್ಲ ನಾವು ಈ ಕ್ಯಾಬೇಜದ್ದು ಮತ್ತು ಕಾಲಿಫ್ಲವರು ಈ ಥರ ಎಲ್ಲ ತಿಂದಿದ್ದೇವೆ. ಹಾಗೆ ನಾವು ಈ ಥರ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಮನೆಯಲ್ಲಿರುವ ಇದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಇದ್ದೇ ಇರುತ್ತೆ. ನಾವು ಏನಾದರೂ ಈವ್ನಿಂಗ್ ತಿನ್ನಬೇಕು ಅಂತ ಹೇಳಿದರೆ ನಾವು ಈ ಥರ ಮಾಡಿ ತಿನ್ನೋದ್ರಿಂದ ನಮಗೂ ಸಹ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಟೇಸ್ಟು ಬೇರೆ ಸಿಗುತ್ತೆ ನಮಗೆ. ನೋಡಿ, ಈಗ ನಾನು ಅದು ಎಣ್ಣೆ ಇತ್ತಲ್ಲ, ಅದನ್ನೇ ನಾನು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಫ್ರೈ ಮಾಡಿದ ಎಣ್ಣೆನ. ಈಗ ನಾನು ಇದಕ್ಕೆ ಗಾರ್ಲಿಕ್ನ ಕಟ್ ಮಾಡಿಟ್ಕೊಂಡಿದ್ದೇನೆ, ಮತ್ತು ನಾನು ಇದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಈಗ ಇದಕ್ಕೆ ಎಣ್ಣೆಗೆ ಹಾಕಿದ್ದೇನೆ. ಈಗ ಎಣ್ಣೆಯಲ್ಲಿ ಇದು ಫ್ರೈ ಆಗ್ತಾ ಇದೆ. ಆವಾಗ ನಮಗೆ ಇದು ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಆ ಸ್ಮೆಲ್ಲಿಗೆ ನಮಗೆ ಒಂಥರ ಬಾಯಲ್ಲಿ ನೀರು ಬಂದಾಗ ಆಗಿರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನೀವು ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡ ಚಿಲ್ಲಿ ಸಾಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಇದು ಸಾಸು. ಮತ್ತು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಇದರ ನೀರಿನ ಅಂಶ ಎಲ್ಲ ಹೋಗಬೇಕು, ಸ್ವಲ್ಪ ಕುದಿದು ಸ್ವಲ್ಪ ಗಟ್ಟಿ ಆಗಬೇಕು. ಹಾಗಾಗಿ ನೋಡಿ, ಈಗ ನಾನು ಸ್ವಲ್ಪ ನೀರು ಹಾಕಿದ್ದೇನೆ ಅದಕ್ಕೆ. ಇವಾಗ 1 ಸ್ಪೂನಿನಿಂದ ನಾನು ಇದನ್ನೆಲ್ಲ ಕಲಡಿಸ್ಕೊಳ್ತೀನಿ. ಇದು ಕಲಡಿಸಿದ ಮೇಲೆ ನೋಡಿ ಎಲ್ಲ ಮಿಶ್ರ ಆಗ್ತಾ ಇದೆ. ಈಗ ಸ್ವಲ್ಪ ನಮಗೆ ಇದು ಕುದಿ ಬಂದರೆ ಸಾಕು, ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು. ನಮಗೆ ಇದು ರೆಸ್ಟೋರೆಂಟಲ್ಲಿ ತಿಂದಾಗೇನೋ ಒಂಥರ ಫೀಲ್ ಅನ್ನಿಸುತ್ತೆ. ಇವಾಗ ನಾನು ಇದಕ್ಕೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಹಾಗೆಯೇ 1 ಟೀ ಸ್ಪೂನಷ್ಟು ಪೆಪ್ಪರು, ಅಂದರೆ ನೀವು ಖಾರ ನೋಡ್ಕೊಂಡು ಹಾಕಿ. ಮತ್ತು ಸ್ವಲ್ಪ ಫುಡ್ ಕಲರ್ ಅಂತ ಹೇಳಿದರೆ ನಾನು ಕೇಸರಿ ಬಾತ್ ಹಾಕ್ತೀವಲ್ಲ ಆ ಕಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ತಳದಿಂದ ಎದ್ದಾಗ ನಾವು ಅದು ಸ್ವಲ್ಪ ನೀರು ಹೋಗಿದೆ ಅಂತ ಅನಿಸುತ್ತೆ ನಮಗೆ. ಇವಾಗ ನಾನು ಒಂದು ಸ್ವಲ್ಪ ಕಾರ್ನ್ ಪೌಡ್ರನ್ನ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಈಗ ಇದು ಬಬಲ್ಸ್ ಎಲ್ಲ ಇರಬಾರ್ದು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಡಿಸ್ಬೇಕು. ಇದನ್ನು ನೋಡಿ ಈ ಥರ ಬರಬೇಕು. ಕಲಡಿಸಿ ನಾನು ಇದಕ್ಕೆ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ನಮಗೆ ಅದು ಗಟ್ಟಿ ಬರಬೇಕಲ್ವ, ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಾಡ್ತಾ ಇರಬೇಕು. ಇದು ನಿಜವಾಗಿ ರೆಡ್ ಕಲರ್ ಕಾಣ್ತದೆ, ಆದರೆ ಕ್ಯಾಮರಾದಲ್ಲಿ ಸ್ವಲ್ಪ ನಿಮಗೆ ಬೇರೆ ಕಲರ್ ಕಾಣ್ಬೋದು. ಆದರೆ ಬಟ್ ಇದು ರೆಡ್ ಕಲರ್ ಇದೆ. ಈಗ ನಾನು ಸ್ವಲ್ಪ ಅಂದರೆ ಖಾರ ಸ್ವಲ್ಪ ತಿನ್ನುವವರು, ಜಾಸ್ತಿ ಇಷ್ಟ ಆಗುವವರು ಸ್ವಲ್ಪ ಖಾರನ ಜಾಸ್ತಿ ಹಾಕಿ ಅಂತ ಹೇಳಿದರೆ, ನಾನೀಗ ಇದಕ್ಕೆ ಕಾಶ್ಮೀರ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು. ಈಗ ನಾನು ಸೋಯಾ ಸಾಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಸೋಯಾ ಸಾಸ್ ಹಾಕ್ತೀನಿ. ಇಲ್ಲಿ ಸೋಯಾ ಸಾಸ್ ಇಲ್ಲದಿದ್ದರೂ ಲಿಂಬೆಹಣ್ಣನ್ನ ಯೂಸ್ ಮಾಡ್ಕೋಬೋದು. ನಮ್ಮದು